ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನೆ ಅಷ್ಟೇ, ಖಾಸಗಿ ಕಾರ್ಯಕ್ರಮ. ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ಸರ್? ನಾನು ಆಡ್ತೀನಿ, ನಾನು ಕ್ರಿಕೆಟ್ ಪ್ಲೇಯರ್, ಅದಕ್ಕೆ ಬಂದಿದ್ದು. ರಾಜಕೀಯದಲ್ಲೂ ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದೀರಿ. ಸ್ಕಿಲ್ ಮಾಡ್ಲೇಬೇಕು, ಬ್ಯಾಟಿಂಗ್ ಆಡ್ಲೇವೆ. ಗೂಗ್ಲಿ ಹೋಗಿದೆ, ಸಕ್ಸಸ್ ಆಗಲ್ಲ. ನೋಡೋಣ, ಅವಕಾಶ ಬಂದಾಗ ನೋಡೋಣ. ಅದಕ್ಕೆ ಎಲ್ಲರೂ ನಿಮ್ದೇ ಟ್ರೋಫಿ ಅಂತ ಹೇಳ್ತಾರೆ. ನಿಮ್ದೇ ಅಂತ ಇಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ವಿ ಅಷ್ಟೇ. ಈಗ ಅವ್ರೇನೋ ಬಹಳ ಉತ್ಸಾಹದಿಂದ ಮಾಡ್ತಿದ್ದಾರೆ, ನಾವು ಬಂದು ಅದಕ್ಕೆ ಪ್ರೋತ್ಸಾಹ ಮಾಡೋದು ಅಷ್ಟೇ, ಮತ್ತೆ ಎನ್ಕರೇಜ್ ಮಾಡೋದು ಸ್ಪೋರ್ಟ್ಸ್ಗೆ ಉದ್ದೇಶ ಅಷ್ಟೇ. ಈಗ ಕಪ್ಪು ನಿಮ್ದು ಕೆಪಿಸಿಸಿ ಪ್ರೆಸಿಡೆಂಟ್ಶಿಪ್ ಅದ್ ನೋಡೋಣ, ಇನ್ನು ದೊಡ್ಡ ಮ್ಯಾಚ್ ಇದೆ ಅದು. ಒಂದ್ ನಿಮಿಷ ಇದ್ರದ್ದು ಏನ್ ಪ್ರಯೋಜನ ಆಗಲ್ಲ. ಇದ್ರ ಬಿಟ್ರೆ ಲೀಡರ್ ಆಗ್ತಿರಿ ನೀವು. ಯಾವ್ದ್ರೆ ಇಲ್ಲ ಅದಿಲ್ಲ ಮುಗೋದು. ನಮ್ಮ ಹತ್ತಲ್ಲಿ ಇಲ್ಲ. ಕಪ್ ಯಾರು ಕೊಡ್ಬೇಕು, ಯಾರು ಹಿಡ್ಕೋಬೇಕು ಅನ್ನೋದು ಡೆಲ್ಲಿಯಲ್ಲಿ ಇದೆ. ಅದು ಅಲ್ಲಿ ನೀವು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬರ್ಬೋದು. ಬಜೆಟ್ ನಂತರ ಅದು ಗೊತ್ತಿಲ್ಲ. ನೀವು ನೇರವಾಗಿ ಅದ್ರ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲಲ್ಲ. ಯಾರು ನೀವು ಏನ್ ತೆಗಿಬೇಕಂತ್ರ, ಇಡಬೇಕಂತ್ರ. ಈಗ ನೀವು ಬಜೆಟ್ ನಂತರ ಅಂದ್ರೆ ಅದನ್ನ ನೀವು ಡೆಲ್ಲಿಯಲ್ಲಿ ಕೇಳಬೇಕಿಲ್ಲ, ಬೆಂಗಳೂರಲ್ಲಿ ಕೇಳಬೇಕು. ಇದಕ್ಕೆ ಬೇರೆ ಸರಿಯಾದ ಉತ್ತರ ಸಿಗುತ್ತೆ. ಸರ್, ಈಗ ಬಳ್ಳಾರಿ ಘಟನೆ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ. ಯಾಕಂದ್ರೆ ಅಧಿಕಾರಿಗಳ ತಲೆದಂಡ, ಪರಿಸ್ಥಿತಿ ನಿಭಾಯಿಸಲು ಅದು ಆಗ್ಬಾರ್ದು. ಬಹಳ ಸಣ್ಣ ಘಟನೆ ಅದು, ಆಗ್ಬಾರ್ದಿತ್ತು. ನೋಡೋಣ, ತನಿಖೆ ಮಾಡ್ತಿದಾರೆ ಪೊಲೀಸರು. ಮಾಡಿದಾಗ ನೋಡೋಣ, ತಪ್ಪಿಸ್ತಾರೆ ಯಾರು ಅಂತಾರ ಕ್ರಮ ಕೈಗೊಳ್ತಾರೆ. ಆದ್ರೂ ಕೂಡ ಅಲ್ಲಿ ಮ್ಯಾನೇಜ್ ಮಾಡಬಹುದಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಅದಕ್ಕೆ ಮತ್ತೆ ಸಸ್ಪೆಂಡ್ ಮಾಡಿದ್ರು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಅದೇ ಕಾರಣ. ಮ್ಯಾನೇಜ್ ಮಾಡಬಹುದಿತ್ತು, ಅವ್ರು ಸರಿಯಾಗಿ ಮಾಡ್ಲಾರ್ಕೆ ಇದು ದೊಡ್ಡ ಅನಾಹುತ ಆಗಿದೆ. ಆದ್ರೂ ಕೂಡ ವೈಯಕ್ತಿಕವಾಗಿ ತಗೊಂಡು ಈ ಮಟ್ಟಕ್ಕೆ ಹೋಗೋಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಸರಿ ಹಿಂಗ ಆಗುತ್ತೆ. ಆದ್ರೂ ಕೂಡ ಪೊಲೀಸರು ನಿಯಂತ್ರಣ ಮಾಡಿದಾರೆ. ಈಗೇನಂತ ಅಲ್ಲಿ ವಾತಾವರಣ ತಿಳಿಯಾಗಿದೆ, ಅದ್ ನೋಡೋಣ. ಈಗ ಬಿಜೆಪಿ ಆರೋಪ ಅಂದ್ರೆ ದ್ವೇಷ ಭಾಷಣದ ಕಾಯ್ದೆ ಜಾರಿ ತರ್ತಾ ಇಲ್ಲ. ಈ ದ್ವೇಷ ಭಾಷಣನೇ ಮಾಡ್ಕೊಂಡು ಹೊರಟಿದ್ದಾರೆ ನಿಮ್ಮ ಶಾಸಕರೇ. ನೋಡೋದಕ್ಕಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಆಕ್ಟ್ ಮಾಡ್ಬೇಕು. ಪೊಲೀಸ್ ಕೈಲಿದೆ, ಅದೇ ಹೇಳಿದ್ರೆ ಪೊಲೀಸರು ತನಿಖೆ ಮಾಡ್ಲಿ, ಯಾರು ತಪ್ಪಿಸಂತ ಬಂದ್ಮ್ಯಾಗ ನೋಡೋದು. ಸರ್, ಇವಿಎಂ ಬಗ್ಗೆ ಏನ್ ಕೇಳಿ ಬರ್ತಾ ಇತ್ತು, ಅದು ಒಂದು ವ್ಯತಿರಿಕ್ತವಾಗಿ ಒಂದು ಪರಿಣಾಮ ಕಾಂಗ್ರೆಸ್ಗೆ ತಿರುಗುಬಾಣ ಆಗ್ತಾ ಇದೆ. ಯಾಕಂದ್ರೆ ಅದು ಬಿಜೆಪಿ ಹೇಳ್ತಾರೆ, ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಸಪೋರ್ಟ್ ಇಲ್ಲ. ನೋಡಿ, ಬಹಳ ಮಂದಿಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ. ಕಾಂಗ್ರೆಸ್ ಮಾಡುವಂತ ಏನ್ ಆರೋಪ ಇದೆ ಇದು ಎಲ್ಲರಿಗೂ ಗೊತ್ತಿಲ್ಲ. ಅದು ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಅವರು ಕೂಡ ನಮ್ಮ ಪರವಾಗಿ ಬರ್ತಾರೆ ಅಂತ ತಿಳಿಸುವಂತ ಪ್ರಯತ್ನ ಆಗ್ಬೇಕು ನಮ್ಮ ಪಕ್ಷದಿಂದ. ಅಲ್ಲ, ಆದ್ರೂ ಕೂಡ ಇವಿಎಂ ಬಗ್ಗೆ ವಿಶ್ವಾಸಾರ್ಹತೆ ಏನ್ ಪ್ರಶ್ನೆ ಮಾಡಿದಲ್ಲ, ಬಹುತೇಕ ಜನ ಅದ್ರ ಬಗ್ಗೆ ಒಲವು ವ್ಯಕ್ತಪಡಿಸಿದ್ರು. ಅದನ್ನೇ ಹೇಳಿದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅದು ಅವ್ರಿಗೆ ತಿಳುವಳಿಕೆ ಹೇಳುವಂತ, ಅವ್ರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಪ್ರಯತ್ನದಾಗ ನಮ್ಮ ಪರವಾಗಿ ಬರ್ತಾರೆ. ಈಗ ಹಲವಾರು ಮುಖಂಡರುಗಳು, ನಾಯಕರುಗಳು ಸಿಬಿಐ ತನಿಖೆ ಆಗ್ಬೇಕು ಬಳ್ಳಾರಿ ಅಂತ ಅಂತದ್ದೇನು ಬಳ್ಳಾರಿ ಆಗುವಂತ ಇನ್ನೂ ತನಿಖೆ ನಡೆದಿದೆ. ನೋಡೋಣ, ಇನ್ನೂ ಸ್ವಲ್ಪ ದಿವಸ ಹೋಗ್ಲಿ. ನಂತರ ಅದ್ರ ಬಗ್ಗೆ ಸರ್ಕಾರ ಈಗಾಗಲೇ ಸಿಒಡಿಗೆ ಕೊಡ್ತಾ ಇದೆ. ಕೊಟ್ಟ ಮ್ಯಾಗೆ ಅದ್ರ ಪರಿಣಾಮ ನೋಡಿದ್ಮ್ಯಾಗ ಮುಂದೆ ಅದ್ರ ಬಗ್ಗೆ ತೀರ್ಮಾನ ಸರ್ಕಾರ ಮಾಡುತ್ತೆ. ನರೇಗಾಗೆ ಪ್ರತ್ಯೇಕವಾಗಿ ಸರ್ಕಾರ ಹೋಗ್ತಾ ಇಲ್ಲ, ಅದ್ರ ಅಂಶಗಳನ್ನ ಕೈ ಬಿಟ್ಟಿದೆ. ಅದು ಬಡವರ ವಿರೋಧವಾಗಿರುವಂತ ಕಾನೂನು. ಸೊ ಮುಂಚೆ ಕೇಂದ್ರ ಸರ್ಕಾರ 100ಕ್ಕೆ 100% ಹಣ ಕೊಡ್ತಾ ಇತ್ತು. ಇದು 60-40 ಮಾಡಿದೆ. ಮತ್ತೆ ಅದ್ರ ಆಯ್ಕೆಯನ್ನ ಅವ್ರ ಕೈಲಿ ಇಟ್ಕೊಂಡಿದೆ. ಯಾವ ಪಂಚಾಯತಿಗೆ ದುಡ್ಡು ಕೊಡ್ಬೇಕು ಅನ್ನೋದು ಅವರಲ್ಲಿದೆ, ನಮ್ಮಲ್ಲಿಲ್ಲ. ಹೀಗಾಗಿ ನಾವು ವಿರೋಧ ಮಾಡ್ತಾ ಇದ್ವಿ. ಅಲ್ಲ, ಕಾಯ್ದೆಯಲ್ಲಿ ಇನ್ನೊಂದಷ್ಟು ಬಲಗೊಳಿಸೋ ನಿಟ್ಟಿನ ಪ್ರಯತ್ನ ಆಗಿದೆ ಅಂತ ಬಿಜೆಪಿ ಹೇಳ್ತಾರೆ. ಬಲ ಏನಿಲ್ಲ. ಡೆಲ್ಲಿಯಲ್ಲಿ ಕೂತು ನೀವು ಶಿವಮೊಗ್ಗ ಯಾವ್ದೋ ಪಂಚಾಯತ್ ಕೊಟ್ರೆ ಹೆಂಗ್ ಬಲ ಮಾಡ್ತಾರೆ? ಅದು ಮುಂಚೆ ತಾಲೂಕು ಪಂಚಾಯತಿಗೆ ಅಧಿಕಾರ ಇತ್ತು. ಈಗ ಡೆಲ್ಲಿಯಲ್ಲಿ ಅಧಿಕಾರ ಅಂದ್ರೆ ಡೆಲ್ಲಿಯಲ್ಲಿ ಕೂತು ಹೆಂಗ ನೀವು ನಿರ್ಣಯ ಮಾಡೋರು? ಇದ್ರ ವಿರೋಧ ಮಾಡ್ಲೇಬೇಕು, ಮಾಡ್ತಾ ಇದ್ವಿ. ಇದೇ ಸಾಕಷ್ಟು ಇದೆ, ನೋಡೋಣ. ಇನ್ನು ನಾವು ಡಿಮಾಂಡ್ ಕೊಡ್ತೀವಿ ನಮ್ಮ ಬಜೆಟ್ ಸಭೆಯಲ್ಲಿ. ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನೆ ಅಷ್ಟೇ, ಖಾಸಗಿ ಕಾರ್ಯಕ್ರಮ. ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ಸರ್? ನಾನು ಆಡ್ತೀನಿ, ನಾನು ಕ್ರಿಕೆಟ್ ಪ್ಲೇಯರ್, ಅದಕ್ಕೆ ಬಂದಿದ್ದು. ರಾಜಕೀಯದಲ್ಲೂ ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದೀರಿ. ಸ್ಕಿಲ್ ಮಾಡ್ಲೇಬೇಕು, ಬ್ಯಾಟಿಂಗ್ ಆಡ್ಲೇವೆ. ಗೂಗ್ಲಿ ಹೋಗಿದೆ, ಸಕ್ಸಸ್ ಆಗಲ್ಲ. ನೋಡೋಣ, ಅವಕಾಶ ಬಂದಾಗ ನೋಡೋಣ. ಅದಕ್ಕೆ ಎಲ್ಲರೂ ನಿಮ್ದೇ ಟ್ರೋಫಿ ಅಂತ ಹೇಳ್ತಾರೆ. ನಿಮ್ದೇ ಅಂತ ಇಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ವಿ ಅಷ್ಟೇ. ಈಗ ಅವ್ರೇನೋ ಬಹಳ ಉತ್ಸಾಹದಿಂದ ಮಾಡ್ತಿದ್ದಾರೆ, ನಾವು ಬಂದು ಅದಕ್ಕೆ ಪ್ರೋತ್ಸಾಹ ಮಾಡೋದು ಅಷ್ಟೇ, ಮತ್ತೆ ಎನ್ಕರೇಜ್ ಮಾಡೋದು ಸ್ಪೋರ್ಟ್ಸ್ಗೆ ಉದ್ದೇಶ ಅಷ್ಟೇ. ಈಗ ಕಪ್ಪು ನಿಮ್ದು ಕೆಪಿಸಿಸಿ ಪ್ರೆಸಿಡೆಂಟ್ಶಿಪ್ ಅದ್ ನೋಡೋಣ, ಇನ್ನು ದೊಡ್ಡ ಮ್ಯಾಚ್ ಇದೆ ಅದು. ಒಂದ್ ನಿಮಿಷ ಇದ್ರದ್ದು ಏನ್ ಪ್ರಯೋಜನ ಆಗಲ್ಲ. ಇದ್ರ ಬಿಟ್ರೆ ಲೀಡರ್ ಆಗ್ತಿರಿ ನೀವು. ಯಾವ್ದ್ರೆ ಇಲ್ಲ ಅದಿಲ್ಲ ಮುಗೋದು. ನಮ್ಮ ಹತ್ತಲ್ಲಿ ಇಲ್ಲ. ಕಪ್ ಯಾರು ಕೊಡ್ಬೇಕು, ಯಾರು ಹಿಡ್ಕೋಬೇಕು ಅನ್ನೋದು ಡೆಲ್ಲಿಯಲ್ಲಿ ಇದೆ. ಅದು ಅಲ್ಲಿ ನೀವು ಕೇಳಿದ್ರೆ
ಅದಕ್ಕೆ ಸರಿಯಾದ ಉತ್ತರ ಬರ್ಬೋದು. ಏನ್ ಬಜೆಟ್ ನಂತರನ ಸರ್ ಈಗ? ಅದು ಗೊತ್ತಿಲ್ಲ, ನೀವು ನೇರವಾಗಿ ಅದ್ರ ಕೇಳಿ ನಮ್ಗೆ ಗೊತ್ತಿಲ್ಲಲ್ಲ. ಯಾರು ನೀವು ಏನ್ ತೆಗಿಬೇಕಂತ್ರ ಇಡಬೇಕಂತ್ರ ಈಗ ನೀವು ಬಜೆಟ್ ನಂತರ ಅಂದ್ರೆ ಅದನ್ನ ನೀವು ಡೆಲ್ಲಿಯಲ್ಲಿ ಕೇಳಬೇಕಿಲ್ಲ ಬೆಂಗಳೂರಲ್ಲಿ ಕೇಳಬೇಕು. ಇದಕ್ಕೆ ಬೇರೆ ಸರಿಯಾದ ಉತ್ತರ ಸಿಗುತ್ತೆ. ಸರ್, ಈಗ ಬಳ್ಳಾರಿ ಘಟನೆ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ. ಯಾಕಂದ್ರೆ ಅಧಿಕಾರಿಗಳ ತಲೆದಂಡ, ಪರಿಸ್ಥಿತಿ ನಿಭಾಯಿಸಲು ಅದು ಆಗ್ಬಾರ್ದು, ಬಹಳ ಸಣ್ಣ ಘಟನೆ ಅದು, ಆಗ್ಬಾರ್ದಿತ್ತು. ನೋಡೋಣ, ತನಿಖೆ ಮಾಡ್ತಿದಾರೆ ಪೊಲೀಸರು, ಮಾಡಿದಾಗ ನೋಡೋಣ ತಪ್ಪಿಸ್ತಾರೆ ಯಾರು ಅಂತಾರ ಕ್ರಮ ಕೈಗೊಳ್ತಾರೆ. ಅಲ್ಲ, ಆದ್ರೂ ಕೂಡ ಅಲ್ಲಿ ಮ್ಯಾನೇಜ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಅದಕ್ಕೆ ಮತ್ತೆ ಸಸ್ಪೆಂಡ್ ಮಾಡಿದ್ರು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಅದೇ ಕಾರಣ. ಮ್ಯಾನೇಜ್ ಮಾಡಬಹುದಿತ್ತು, ಅವ್ರು ಸರಿಯಾಗಿ ಮಾಡ್ಲಾರ್ಕೆ ಇದು ದೊಡ್ಡ ಅನಾಹುತ ಆಗಿದೆ. ಅಲ್ಲ, ಆದ್ರೂ ಕೂಡ ವೈಯಕ್ತಿಕವಾಗಿ ತಗೊಂಡು ಈ ಮಟ್ಟಕ್ಕೆ ಹೋಗೋಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ, ಒಂದು ಸರಿ ಹಿಂಗ ಆಗುತ್ತೆ. ಆದ್ರೂ ಕೂಡ ಪೊಲೀಸರು ನಿಯಂತ್ರಣ ಮಾಡಿದಾರೆ. ಈಗೇನಂತ ಅಲ್ಲಿ ವಾತಾವರಣ ತಿಳಿಯಾಗಿದೆ, ಅದ್ ನೋಡೋಣ. ಈಗ ಬಿಜೆಪಿ ಆರೋಪ ಅಂದ್ರೆ ದ್ವೇಷ ಭಾಷಣದ ಕಾಯ್ದೆ ಜಾರಿಗೆ ತರ್ತಾ ಇಲ್ಲ. ಈ ದ್ವೇಷ ಭಾಷಣನೇ ಮಾಡ್ಕೊಂಡು ಹೊರಟಿದ್ದಾರೆ ನಿಮ್ಮ ಶಾಸಕರೇ. ನೋಡೋದಕ್ಕೆ ಹೇಳಿಲ್ಲ, ಪೊಲೀಸರು ಅದಕ್ಕೆ ಆಕ್ಟ್ ಮಾಡ್ಬೇಕು. ಪೊಲೀಸ್ ಕೈಲಿದೆ, ಅದೇ ಹೇಳಿದ. ಪೊಲೀಸರು ತನಿಖೆ ಮಾಡ್ಲಿ, ಯಾರು ತಪ್ಪಿಸ್ರಂತ ಬಂದ್ಮ್ಯಾಗ ನೋಡೋಣ. ಸರ್, ಇವಿಎಂ ಬಗ್ಗೆ ಏನ್ ಕೇಳಿ ಬರ್ತಾ ಇತ್ತು, ಅದು ಒಂದು ವ್ಯತಿರಿಕ್ತವಾಗಿ ಒಂದು ಪರಿಣಾಮ ಅಂದ್ರೆ ಕಾಂಗ್ರೆಸ್ಗೆ ತಿರುಗುಬಾಣ ಆಗ್ತಾ ಇದೆ. ಯಾಕಂದ್ರೆ ಅದು ಬಿಜೆಪಿ ಹೇಳ್ತಾರೆ, ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಸಪೋರ್ಟ್ ಇಲ್ಲ. ನೋಡಿ, ಬಹಳ ಮಂದಿಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ. ಕಾಂಗ್ರೆಸ್ ಮಾಡುವಂತ ಏನ್ ಆರೋಪ ಇದೆ ಅದು ಎಲ್ಲರಿಗೂ ಗೊತ್ತಿಲ್ಲ. ಅದು ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಅವರು ಕೂಡ ನಮ್ಮ ಪರವಾಗಿ ಬರ್ತಾರೆ ಅಂತ ತಿಳಿಸುವಂತ ಪ್ರಯತ್ನ ಆಗ್ಬೇಕು ನಮ್ಮ ಪಕ್ಷದಿಂದ. ಅಲ್ಲ, ಆದ್ರೂ ಕೂಡ ಇವಿಎಂ ಬಗ್ಗೆ ವಿಶ್ವಾಸಾರ್ಹತೆ ಏನ್ ಪ್ರಶ್ನೆ ಮಾಡಿದ್ರಲ್ಲ, ಬಹುತೇಕ ಜನ ಅದ್ರ ಬಗ್ಗೆ ಒಲವು ವ್ಯಕ್ತಪಡಿಸಿಲ್ಲ. ಅದನ್ನೇ ಹೇಳಿದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅದು ಅವ್ರಿಗೆ ತಿಳುವಳಿಕೆ ಕೇಳುವಂತ, ಅವ್ರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಪ್ರಯತ್ನದಾಗ ನಮ್ಮ ಪರವಾಗಿ ಬರ್ತಾರೆ. ಈಗ ಹಲವಾರು ಮುಖಂಡರುಗಳು, ನಾಯಕರುಗಳು ಸಿಬಿಐ ತನಿಖೆ ಆಗ್ಬೇಕು ಬಳ್ಳಾರಿ ಅಂತ ಹೇಳಿ. ಅಂತದ್ದೇನು ಬಳ್ಳಾರಿ ಆಗುವಂತ ಇನ್ನೂ ತನಿಖೆ ನಡೆದಿದೆ, ನೋಡೋಣ, ಇನ್ನೂ ಸ್ವಲ್ಪ ದಿವಸ ಹೋಗ್ಲಿ. ನಂತರ ಅದ್ರ ಬಗ್ಗೆ ಸರ್ಕಾರ ಈಗಾಗಲೇ ಸಿಒಡಿಗೆ ಕೊಡ್ತಾ ಇದೆ. ಕೊಟ್ಟ ಮ್ಯಾಗೆ ಅದ್ರ ಪರಿಣಾಮ ನೋಡಿದಾಗ ಮುಂದೆ ಅದ್ರ ಬಗ್ಗೆ ತೀರ್ಮಾನ ಸರ್ಕಾರ ಮಾಡುತ್ತೆ. ಈಗ ನರೇಗಾಗೆ ಪ್ರತ್ಯೇಕವಾಗಿ ಸರ್ಕಾರ ರಾಜ್ಯಕ್ಕೆ ಹೋಗ್ತಾ ಇಲ್ಲ, ಅದ್ರ ಅಂಶಗಳನ್ನ ಕೈ ಬಿಟ್ಟಿದೆ. ಯಾವ್ದಾವ್ದು ಅದು ಬಡವರ ವಿರೋಧವಾಗಿರುವಂತ ಕಾನೂನು. ಸೊ ಮುಂಚೆ ಕೇಂದ್ರ ಸರ್ಕಾರ 100ಕ್ಕೆ 100% ಹಣ ಕೊಡ್ತಾ ಇತ್ತು. ಈಗ 60-40 ಮಾಡಿದೆ. ಮತ್ತೆ ಅದ್ರ ಆಯ್ಕೆಯನ್ನ ಅವ್ರ ಕೈಲಿ ಇಟ್ಕೊಂಡಿದೆ. ಯಾವ ಪಂಚಾಯತಿಗೆ ದುಡ್ಡು ಕೊಡ್ಬೇಕು ಅನ್ನೋದು ಅವರಲ್ಲಿದೆ, ನಮ್ಮಲ್ಲಿಲ್ಲ. ಹೀಗಾಗಿ ನಾವು ವಿರೋಧ ಮಾಡ್ತಾ ಇದ್ವಿ. ಅಲ್ಲ, ಕಾಯ್ದೆಯಲ್ಲಿ ಇನ್ನೊಂದಷ್ಟು ಬಲಗೊಳಿಸೋ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ ಅಂತ ಬಿಜೆಪಿ ಹೇಳ್ತಾರೆ. ಈಗ ಬಲ ಏನಿಲ್ಲ, ಬಲ ಇಲ್ಲ. ಡೆಲ್ಲಿಯಲ್ಲಿ ಕೂತು ನೀವು ಶಿವಮೊಗ್ಗ ಯಾವ್ದೋ ಪಂಚಾಯತ್ ಕೊಟ್ರೆ ಹೆಂಗ್ ಬಲ ಮಾಡ್ತಾರೆ? ಅದು ಮುಂಚೆ ತಾಲೂಕು ಪಂಚಾಯತಿಗೆ ಅಧಿಕಾರ ಇತ್ತು. ಈಗ ಡೆಲ್ಲಿಯಲ್ಲಿ ಅಧಿಕಾರ ಅಂದ್ರೆ ಆ ಡೆಲ್ಲಿಯಲ್ಲಿ ಕೂತು ಹೆಂಗ ನೀವು ನಿರ್ಣಯ ಮಾಡೋರು? ಇದ್ರ ವಿರೋಧ ಮಾಡ್ಲೇಬೇಕು, ಮಾಡ್ತಾ ಇದ್ವಿ. ಇದೇ ಸಾಕಷ್ಟು ಇದೆ, ನೋಡೋಣ. ಇನ್ನು ನಮ್ ಡಿಮಾಂಡ್ ಕೊಡ್ತೀವಿ ನಮ್ಮ ಬಜೆಟ್ ಸಭೆಯಲ್ಲಿ. ಶಿವಮೊಗ್ಗಕ್ಕೆ ಒಂದು ಹೊಸ